ಪೋಷಕರಲ್ಲಿ ಒಂದು ಆತಂಕ ಇತ್ತು. ಸಾಕಷ್ಟು ದಿನಗಳಿಂದ ಅವರದೇ ಆದಂತಹ ಆಯಾಮದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಚಿವರನ್ನ ಭೇಟಿ ಮಾಡಿದ್ರು, ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. 6 ವರ್ಷ ಮೀರಿರಬೇಕು, 1ನೇ ಕ್ಲಾಸ್ಗೆ ಸೇರಿಸಬೇಕು ಅಂತೇಳಿ ಆ ಸರ್ಕಾರ ಈಗ ತನ್ನ ನಿರ್ಧಾರದಲ್ಲಿ ಸಡಿಲಿಕೆಯನ್ನ ಘೋಷಣೆ ಮಾಡಿದೆ, ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಪೋಷಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. 1ನೇ ತರಗತಿಗೆ ಸೇರುವ ಮಕ್ಕಳಿಗೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿದೆ. 6 ವರ್ಷ ತುಂಬಿರಬೇಕು ಅನ್ನುವ ನಿಯಮಕ್ಕೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿರೋದು ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಸದನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರೋದಿದು. ಅಧ್ಯಕ್ಷ, ಇದು ಕಾನೂನು ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಟ್ರಸ್ಟ್ ಅವ್ರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂತ ಹೇಳಿದೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020ವರೆಗೂ ಕೂಡ ಶಿಕ್ಷಕರನ್ನ ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದೀವಿ. ಈ ಇಂಟರ್ನಲ್ ರಿಸರ್ವೇಶನ್ ಒಂದಾದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕಂದ್ರೆ ಅತಿ ಶಿಕ್ಷಕರನ್ನು ಕೊಡ್ಲಿಲ್ಲ ಅಂದ್ರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರಲ್ಲ. ಈಗ ನಂದೇ 10 ಶಾಲೆಯಲ್ಲಿ ಏನಾದ್ರು ಶಿಕ್ಷಕರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಏನೋ ನಮ್ಮ ಸ್ವಂತ ಶಕ್ತಿ ಮೇಲೆ ಹೋಗಿ ಶಿಕ್ಷಕರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅತಿ ಶಿಕ್ಷಕರ ತರ ನಾವೇ ಕೊಡ್ತೀವಿ. ಆದ್ರೆ ಇದು ರಿಪರ್ಕಷನ್ಸ್ ನೋಡಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಬೇರೆ ಬೇರೆ ಇಲಾಖೆಯಲ್ಲಿ ಹೈಯರ್ ಎಜುಕೇಶನ್ ಅಲ್ಲೂ ಬರ್ತದೆ, ಮೆಡಿಕಲ್ ಎಜುಕೇಶನ್ ಅಲ್ಲೂ ಕೂಡ ಅತಿ ಶಿಕ್ಷಕರನ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾ ಮಾಡ್ತಕ್ಕಂಥದ್ದು ಏನೇನು ರಿಪರ್ಕಷನ್ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸತಿ ನಾವು ಮಾನ್ಯ ಎಲ್ಲ ಮೇಲ್ಮನೆಯ ಸದಸ್ಯರ ಜೊತೆಗೂ ಕೂಡ ಮಾತಾಡಬೇಕಾದ್ರೆ ನಾನು ಕೂಡ ಇಲಾಖೆಗೆ ಸೂಚನೆ ಕೊಟ್ಟೆ. ಶಿಕ್ಷಕರನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಶಾಲೆಗಳೇ ಕೊಡೋದು. ನಾವು ಕನ್ನಡ ಶಾಲೆ ಕ್ವಾಲಿಟಿನೇ ಕಮ್ಮಿ ಆಗೋಗ್ಬಿಡುತ್ತೆ. ಅದಕ್ಕೆ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರ ನೇಮಕಾತಿನಾದ್ರೂ ಕೊಡಬೇಕು ಫುಲ್ಲು. ಇಲ್ಲ ಅಂದ್ರೆ ನೀವು ಅತಿ ಶಿಕ್ಷಕರನ್ನ ಕೊಡ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಅಂತ ನಾನು ಕೂಡ ಒಂದು ಪ್ರಸ್ತಾವನೆಯನ್ನ ನಾನು ಇಟ್ಟಿದ್ದೆ. ಸಭಾಧ್ಯಕ್ಷ, ಇದು ಕಾನೂನು ಮಾಡಬೇಕು. ಪೋಷಕರಲ್ಲಿ ಒಂದು ಆತಂಕ ಇತ್ತು. ಸಾಕಷ್ಟು ದಿನಗಳಿಂದ ಅವರದೇ ಆದಂತಹ ಆಯಾಮದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಚಿವರನ್ನ ಭೇಟಿ ಮಾಡಿದ್ರು, ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. 6 ವರ್ಷ ಮೀರಿರಬೇಕು, 1ನೇ ಕ್ಲಾಸ್ಗೆ ಸೇರಿಸಬೇಕು ಅಂತೇಳಿ ಆ ಸರ್ಕಾರ ಈಗ ತನ್ನ ನಿರ್ಧಾರದಲ್ಲಿ ಸಡಿಲಿಕೆಯನ್ನ ಘೋಷಣೆ ಮಾಡಿದೆ, ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಪೋಷಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. 1ನೇ ತರಗತಿಗೆ ಸೇರುವ ಮಕ್ಕಳಿಗೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿದೆ. 6 ವರ್ಷ ತುಂಬಿರಬೇಕು ಅನ್ನುವ ನಿಯಮಕ್ಕೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿರೋದು ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಸದನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರೋದಿದು. ಅಧ್ಯಕ್ಷ, ಇದು ಕಾನೂನು ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಟ್ರಸ್ಟ್ ಅವ್ರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂತ ಹೇಳಿದೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020ವರೆಗೂ ಕೂಡ ಶಿಕ್ಷಕರನ್ನ ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದೀವಿ. ಈ ಇಂಟರ್ನಲ್ ರಿಸರ್ವೇಶನ್ ಒಂದಾದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕಂದ್ರೆ ಅತಿ ಶಿಕ್ಷಕರನ್ನು ಕೊಡ್ಲಿಲ್ಲ ಅಂದ್ರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರಲ್ಲ. ಈಗ ನಂದೇ 10 ಶಾಲೆಯಲ್ಲಿ ಏನಾದ್ರು ಶಿಕ್ಷಕರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಏನೋ ನಮ್ಮ ಸ್ವಂತ ಶಕ್ತಿ ಮೇಲೆ ಹೋಗಿ ಶಿಕ್ಷಕರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅತಿ ಶಿಕ್ಷಕರ ತರ ನಾವೇ ಕೊಡ್ತೀವಿ. ಆದ್ರೆ ಇದು ರಿಪರ್ಕಷನ್ಸ್ ನೋಡಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಬೇರೆ ಬೇರೆ ಇಲಾಖೆಯಲ್ಲಿ ಹೈಯರ್ ಎಜುಕೇಶನ್ ಅಲ್ಲೂ ಬರ್ತದೆ, ಮೆಡಿಕಲ್ ಎಜುಕೇಶನ್ ಅಲ್ಲೂ ಕೂಡ ಅತಿ ಶಿಕ್ಷಕರನ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾ ಮಾಡ್ತಕ್ಕಂಥದ್ದು ಏನೇನು ರಿಪರ್ಕಷನ್ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸತಿ ನಾವು ಮಾನ್ಯ ಎಲ್ಲ ಮೇಲ್ಮನೆಯ ಸದಸ್ಯರ ಜೊತೆಗೂ ಕೂಡ ಮಾತಾಡಬೇಕಾದ್ರೆ ನಾನು ಕೂಡ ಇಲಾಖೆಗೆ ಸೂಚನೆ ಕೊಟ್ಟೆ. ಶಿಕ್ಷಕರನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಶಾಲೆಗಳೇ ಕೊಡೋದು. ನಾವು ಕನ್ನಡ ಶಾಲೆ ಕ್ವಾಲಿಟಿನೇ ಕಮ್ಮಿ ಆಗೋಗ್ಬಿಡುತ್ತೆ. ಅದಕ್ಕೆ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರ ನೇಮಕಾತಿನಾದ್ರೂ ಕೊಡಬೇಕು ಫುಲ್ಲು. ಇಲ್ಲ ಅಂದ್ರೆ ನೀವು ಅತಿ ಶಿಕ್ಷಕರನ್ನ ಕೊಡ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಅಂತ ನಾನು ಕೂಡ ಒಂದು ಪ್ರಸ್ತಾವನೆಯನ್ನ ನಾನು ಇಟ್ಟಿದ್ದೆ. ಸಭಾಧ್ಯಕ್ಷ, ಇದು ಕಾನೂನು ಮಾಡಬೇಕು. ಪೋಷಕರಲ್ಲಿ ಒಂದು ಆತಂಕ ಇತ್ತು. ಸಾಕಷ್ಟು ದಿನಗಳಿಂದ ಅವರದೇ ಆದಂತಹ ಆಯಾಮದಲ್ಲಿ
ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಸಚಿವರನ್ನ ಭೇಟಿ ಮಾಡಿದ್ರು, ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. 6 ವರ್ಷ ಮೀರಿರಬೇಕು, 1ನೇ ಕ್ಲಾಸ್ಗೆ ಸೇರಿಸಬೇಕು ಅಂತೇಳಿ ಆ ಸರ್ಕಾರ ಈಗ ತನ್ನ ನಿರ್ಧಾರದಲ್ಲಿ ಸಡಿಲಿಕೆಯನ್ನ ಘೋಷಣೆ ಮಾಡಿದೆ, ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಪೋಷಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. 1ನೇ ತರಗತಿಗೆ ಸೇರುವ ಮಕ್ಕಳಿಗೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿದೆ. 6 ವರ್ಷ ತುಂಬಿರಬೇಕು ಅನ್ನುವ ನಿಯಮಕ್ಕೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿರೋದು ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಸದನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರೋದಿದು. ಅಧ್ಯಕ್ಷ, ಇದು ಕಾನೂನು ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಟ್ರಸ್ಟ್ ಅವ್ರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂತ ಹೇಳಿದೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020ವರೆಗೂ ಕೂಡ ಶಿಕ್ಷಕರನ್ನ ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದೀವಿ. ಈ ಇಂಟರ್ನಲ್ ರಿಸರ್ವೇಶನ್ ಒಂದಾದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕೆಂದ್ರೆ ಅತಿ ಶಿಕ್ಷಕರನ್ನು ಕೊಡ್ಲಿಲ್ಲ ಅಂದ್ರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರಲ್ಲ. ಈಗ ನಂದೇ 10 ಶಾಲೆಯಲ್ಲಿ ಏನಾದ್ರು ಶಿಕ್ಷಕರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಏನೋ ನಮ್ಮ ಸ್ವಂತ ಶಕ್ತಿ ಮೇಲೆ ಹೋಗಿ ಶಿಕ್ಷಕರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅತಿ ಶಿಕ್ಷಕರ ತರ ನಾವೇ ಕೊಡ್ತೀವಿ. ಆದ್ರೆ ಇದು ರಿಪರ್ಕಷನ್ಸ್ ನೋಡಬೇಕಾಗುತ್ತೆ. ಯಾಕೆಂದ್ರೆ ಅದನ್ನ ಬೇರೆ ಬೇರೆ ಇಲಾಖೆಯಲ್ಲಿ ಹೈಯರ್ ಎಜುಕೇಶನ್ ಅಲ್ಲೂ ಬರ್ತದೆ, ಮೆಡಿಕಲ್ ಎಜುಕೇಶನ್ ಅಲ್ಲೂ ಕೂಡ ಅತಿ ಶಿಕ್ಷಕರನ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾ ಮಾಡ್ತಕ್ಕಂಥದ್ದು ಏನೇನು ರಿಪರ್ಕಷನ್ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸತಿ ನಾವು ಮಾನ್ಯ ಎಲ್ಲ ಮೇಲ್ಮನೆಯ ಸದಸ್ಯರ ಜೊತೆಗೂ ಕೂಡ ಮಾತಾಡಬೇಕಾದ್ರೆ ನಾನು ಕೂಡ ಇಲಾಖೆಗೆ ಸೂಚನೆ ಕೊಟ್ಟೆ. ಶಿಕ್ಷಕರನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಶಾಲೆಗಳೇ ಕೊಡೋದು. ನಾವು ಕನ್ನಡ ಶಾಲೆ ಕ್ವಾಲಿಟಿನೇ ಕಮ್ಮಿ ಆಗೋಗ್ಬಿಡುತ್ತೆ. ಅದಕ್ಕೆ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರ ನೇಮಕಾತಿನಾದ್ರೂ ಕೊಡಬೇಕು ಫುಲ್ಲು. ಇಲ್ಲ ಅಂದ್ರೆ ನೀವು ಅತಿ ಶಿಕ್ಷಕರನ್ನ ಕೊಡ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಅಂತ ನಾನು ಕೂಡ ಒಂದು ಪ್ರಸ್ತಾವನೆಯನ್ನ ನಾನು ಇಟ್ಟಿದ್ದೆ. ಸಭಾಧ್ಯಕ್ಷ, ಇದು ಕಾನೂನು ಮಾಡಬೇಕು. ಪೋಷಕರಲ್ಲಿ ಒಂದು ಆತಂಕ ಇತ್ತು. ಸಾಕಷ್ಟು ದಿನಗಳಿಂದ ಅವರದೇ ಆದಂತಹ ಆಯಾಮದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಸಚಿವರನ್ನ ಭೇಟಿ ಮಾಡಿದ್ರು, ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. 6 ವರ್ಷ ಮೀರಿರಬೇಕು, 1ನೇ ಕ್ಲಾಸ್ಗೆ ಸೇರಿಸಬೇಕು ಅಂತೇಳಿ ಆ ಸರ್ಕಾರ ಈಗ ತನ್ನ ನಿರ್ಧಾರದಲ್ಲಿ ಸಡಿಲಿಕೆಯನ್ನ ಘೋಷಣೆ ಮಾಡಿದೆ, ಆದೇಶವನ್ನ ಹೊರಡಿಸಿದೆ. ಆ ಮೂಲಕ ಪೋಷಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. 1ನೇ ತರಗತಿಗೆ ಸೇರುವ ಮಕ್ಕಳಿಗೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿದೆ. 6 ವರ್ಷ ತುಂಬಿರಬೇಕು ಅನ್ನುವ ನಿಯಮಕ್ಕೆ 60 ದಿನಗಳ ವಿನಾಯಿತಿಯನ್ನ ಕೊಟ್ಟಿರೋದು ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಸದನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿರೋದಿದು. ಅಧ್ಯಕ್ಷ, ಇದು ಕಾನೂನು ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಟ್ರಸ್ಟ್ ಅವ್ರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂತ ಹೇಳಿದೆ. ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020ವರೆಗೂ ಕೂಡ ಶಿಕ್ಷಕರನ್ನ ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದೀವಿ. ಈ ಇಂಟರ್ನಲ್ ರಿಸರ್ವೇಶನ್ ಒಂದಾದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದ್ರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕೆಂದ್ರೆ ಅತಿ ಶಿಕ್ಷಕರನ್ನು ಕೊಡ್ಲಿಲ್ಲ ಅಂದ್ರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರಲ್ಲ. ಈಗ ನಂದೇ